ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಬನ್ನಿ, ಯಾರಿದಾರೆಲ್ಲ ಕರಿ ಅವ್ರನ್ನ ಅವ್ರು ಹೇಳ್ಬೇಕು, ಮನೆ ಮನೆಗೆ ಹೇಳ್ಬೇಕು. ಅದು ಇಂಥ ಹುಡುಕಿ ದುಡ್ಡು ಇಡಬೇಡ ಯಾತ. ಶ್ರೀನಿವಾಸಪುರ ತಾಲೂಕಿನ ಹೆಬ್ಬಟ್ಟ ಗ್ರಾಮದ ಗುಜರಿ ವ್ಯಾಪಾರಿ ತಾನು ಗುಜರಿ ವಸ್ತುಗಳು ಮಾರಾಟ ಮಾಡುವ ಮೂಲಕ ಸುಮಾರು ವರ್ಷಗಳಿಂದ ಕೂಡಿಟ್ಟಿದ್ದ ಸುಮಾರು 4 ಲಕ್ಷ ರೂಪಾಯಿ ಹಣ ಹಾಗೂ 10 ಗ್ರಾಂ ಚಿನ್ನವನ್ನ ಬುಧವಾರ ತಡರಾತ್ರಿ ಕಳ್ಳರು ಮನೆಗೆ ಕನ್ನ ಹಾಕಿ ಕದ್ದಿದ್ದಾರೆ. ಈ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎಚ್ಎಸ್ ಜಗದೀಶ್, ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಿ ಮನೀಷಾ, ಉಪನಿರೀಕ್ಷಕ ಜಯರಾಮ್ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿ ಪರಿಶೀಲಿಸಿ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ನೋಡಿ, ಕಳ್ತನ ಆಗ್ತಾ ಇದಾವೆ ಎಲ್ಲಾ ವಿಲೇಜಲ್ಲೂ ಕಳ್ತನ ಆಗ್ತವೆ. ಯಾಕೆ ಕಳ್ತನ ಆಗ್ತವೆ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಕಷ್ಟಪಟ್ಟು ದುಡಿತೀವಿ, ದುಡ್ಡನ್ನ ತಂದು ಸಾಮಾನ್ಯವಾಗಿ ಮನೆಯಲ್ಲೇ ಇಟ್ಟಿರ್ತೀವಿ. ಹಾಗೆ ದುಡ್ಡು ಹೆಚ್ಚು ಸ್ವಲ್ಪ ಉಳಿದಾಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಂತ ಹೇಳಿ ಬಂಗಾರ ತಂದು ಇಟ್ಕೋತೀವಿ, ಗೋಲ್ಡ್ ಗೊತ್ತಿದೆಯಲ್ಲ ನಿಮಗೆ. ಅದನ್ನ ತಂದೆಲ್ಲಿ ಇಡ್ತೀವಿ ನಾವು ಸಾಮಾನ್ಯವಾಗಿ ಸೇಫ್ಟಿ ಅಂತ ಹೇಳಿ ಒಂದು ಕಬ್ಬಣದ ಬೀರಲ್ಲೋ ಎಲ್ಲೋ ಒಂದು ಕಡೆ ಇಡ್ತೀವಿ, ಅದು ಒಂದು ಪೆಟ್ಟಿಗೆಯಲ್ಲಿ. ಆಮೇಲೆ ಕೆಲಸಕ್ಕೆ ಇವತ್ತು ನೋಡಿದ್ರಲ್ಲ, ಇವ್ರದ್ದು ಹಿಂಗೆ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ, ಅಥವಾ ಒಂದೇನಪ್ಪ ಪ್ರೇಯರ್ ಮಾಡೋಕ್ಕೋ ಮತ್ತೊಂದಕ್ಕೋ ಹೊರಗೆ ಹೋಗಿರ್ತಾರೆ, ಮದುವೆಗೋ ಇನ್ನೊಂದಕ್ಕೋ ಹೊರಗೆ ಹೋಗ್ತೀರಿ. ಹೋಗಿ ಏನು ಮಾಡ್ತೀರಿ ಸಾಮಾನ್ಯವಾಗಿ. ಈ ವೇಳೆ ಸಾರ್ವಜನಿಕರನ್ನು ಕುರಿತು ಮಾತನಾಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಚ್ಎಸ್ ಜಗದೀಶ್, ಇತ್ತೀಚೆಗೆ ಗ್ರಾಮದ ಮನೆಗಳಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿದ್ದು, ಸಾರ್ವಜನಿಕರು ಮೊದಲಿಗೆ ಕಳ್ಳರ ದೃಷ್ಟಿ ತಮ್ಮ ಮನೆಗಳ ಮೇಲೆ ಬೀಳದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಬೇಕು. ಮನೆಗೆ ಹಾಕುವ ಬೀಗದ ರೀತಿಯನ್ನು ಬದಲಾಯಿಸಿ ಹಾಗೂ ಅಕ್ಕಪಕ್ಕದ ಮನೆಗಳ ಬಳಿ ಏನೇ ಗಲಾಟೆ ಅಥವಾ ಅಹಿತಕರ ಘಟನೆ ನಡೆದರೂ ಕೂಡಲೇ ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡುವ ಮೂಲಕ ಮುಂದಾಗಬಹುದಾದ ದುರಂತವನ್ನು ತಪ್ಪಿಸಿ ಎಂದು ಅರಿವು ಮೂಡಿಸಿದ್ರು. ನಂದೀಶ್, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಬನ್ನಿ, ಯಾರಿದಾರೆಲ್ಲ ಕರಿ ಅವ್ರನ್ನ ಹೇಳ್ಬೇಕು, ಮನೆ ಮನೆಗೆ ಹೇಳ್ಬೇಕು. ಅದು ಇಂಥ ಹುಡುಕಿ ದುಡ್ಡು ಇಡಬೇಡ